ಡಿ ಸುಧಾಕರ್ ಸಿದ್ದರಾಮಯ್ಯ ಸರ್ಕಾರದ ಸಚಿವರಾದವರು. ಹಿರಿಯೂರು ಕ್ಷೇತ್ರದ ಜನರ ಆಶೀರ್ವಾದದಿಂದ ಶಾಸಕ ಸಚಿವರಾಗಿದ್ದ ಇವರು ಈಗ ಇಹಲೋಕ ತ್ಯಜಿಸಿದ್ದಾರೆ. ಆರಾಮಾಗಿ ಇದು ಸಚಿವರಾಗಿದ್ದ ಸುಧಾಕರ್ ಈಗ ದಿಢೀರ್ ಅಂತ ಪ್ರಾಣ ಬಿಟ್ಟಿದ್ದಾರೆ. ಇವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ನ ನಾಯಕರು, ಅವರ ಬೆಂಬಲಿಗರು, ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ. ಯಾಕಂದ್ರೆ ಸುಧಾಕರ್ಗೆ ತಮ್ಮ ಕ್ಷೇತ್ರದಲ್ಲಿ ದೊಡ್ಡ ಹೆಸರೇ ಇತ್ತು. ಹಾಗಾದ್ರೆ ಇವರು ಯಾರು? ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಇವರ ಮೇಲಿರೋ ಕೇಸ್ ಏನು? ಹೆಂಡತಿ ಮಕ್ಕಳು ಯಾರು? ಆಸ್ತಿ ಎಷ್ಟು ಕೋಟಿ ಅನ್ನೋದರ ಮಾಹಿತಿ ಇಲ್ಲಿದೆ. ಡಿ ಸುಧಾಕರ್ ಹುಟ್ಟಿದ್ದು 1961 ಮಾರ್ಚ್ 28ನೇ ತಾರೀಕು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ. ಇವರ ತಂದೆ ಎನ್ ದಶರಥಯ್ಯ, ಇವರದ್ದು ಜೈನ ಸಮುದಾಯ. ಸುಧಾಕರ್ ಚಿಕ್ಕಪ್ಪ ಎನ್ ಜಯಣ್ಣ ರಾಜಕೀಯದಲ್ಲಿದ್ರು. 2 ಬಾರಿ ಕಾಂಗ್ರೆಸ್ನಿಂದ ಚಳ್ಳಕೆರೆ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು. ಹೀಗಾಗಿ ಇವರದ್ದು ರಾಜಕೀಯ ಹಿನ್ನೆಲೆ ಇದ್ದ ಕುಟುಂಬವೇ. ಡಿ ಸುಧಾಕರ್ 1982ರಲ್ಲಿ ಅಂದ್ರೆ ತಮ್ಮ 21ನೇ ವಯಸ್ಸಲ್ಲಿ ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ ಬಿಕಾಂ ಪದವಿ ಮುಗಿಸಿದ್ರು. ಡಿಗ್ರಿ ಬಳಿಕ ಬಿಸ್ನೆಸ್ಗೆ ಇಳಿದ್ರು. ಜೊತೆಗೆ ಚಿಕ್ಕಪ್ಪನ ರಾಜಕೀಯ ಉಸ್ತುವಾರಿ ನೋಡಿಕೊಂಡ್ರು. ಈ ಮೂಲಕ ಚಿಕ್ಕ ವಯಸ್ಸಲ್ಲೇ ರಾಜಕೀಯಕ್ಕೆ ಇಳಿದ್ರು. ಜೊತೆಗೆ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ್ರು. ಹಂತ ಹಂತವಾಗಿ ಬೆಳೆಯುತ್ತಾ ಕಾಂಗ್ರೆಸ್ ನಾಯಕರ ಕಣ್ಣಿಗೆ ಬಿದ್ರು. ಇವರು ನಿಂತರೆ ಗೆಲ್ಲಬಹುದು ಅಂತ ವಿಶ್ವಾಸವಿಟ್ಟು 2004ರಲ್ಲಿ ವಿಧಾನಸಭೆ ಚುನಾವಣೆ ಬಂದಾಗ ಚಳ್ಳಕೆರೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಡಿ ಸುಧಾಕರ್ಗೆ ಕೊಟ್ರು. ಮೊದಲ ಚುನಾವಣೆಯಲ್ಲೇ ಕಣಕ್ಕಿಳಿದು ಬರೋಬ್ಬರಿ 27,351 ವೋಟ್ಗಳ ಅಂತರದಿಂದ ಜಯಬೇರಿ ಬಾರಿಸಿದ್ರು. ತಮ್ಮ 44ನೇ ವಯಸ್ಸಲ್ಲಿ MLA ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. ಇದಾಗಿ ಹಂತ ಹಂತವಾಗಿ ಕ್ಷೇತ್ರದಲ್ಲಿ ಪಕ್ಷ ಕಟ್ಟಿ ಕ್ಷೇತ್ರದ ಜನರ ಮನಸ್ಸಲ್ಲಿ ಉಳಿದ್ರು. ಆದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಅದೆಲ್ಲ ವ್ಯರ್ಥವಾಯ್ತು. ಯಾಕಂದ್ರೆ 2008ರ ವಿಧಾನಸಭೆ ಚುನಾವಣೆಗೂ ಮುನ್ನ ಕ್ಷೇತ್ರಗಳ ಪುನರ್ವಿಂಗಡಣೆ ಆದಾಗ ಚಳ್ಳಕೆರೆ ಕ್ಷೇತ್ರ ST ಮೀಸಲು ಕ್ಷೇತ್ರವಾಗಿ ಬದಲಾಯಿತು. ಅದರಂತೆ ಕಾಂಗ್ರೆಸ್ ಟಿಕೆಟ್ ST ಸಮುದಾಯದ ನಟ ಶಶಿಕುಮಾರ್ ಪಾಲಾಯಿತು. ಹೀಗಾಗಿ ಡಿ ಸುಧಾಕರ್ ಹಿರಿಯೂರು ಕ್ಷೇತ್ರಕ್ಕೆ ವಲಸೆ ಬಂದ್ರು. ಆದ್ರೆ ಅಲ್ಲಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗ್ಲಿಲ್ಲ. ಹೀಗಾಗಿ ಪಕ್ಷೇತರರಾಗಿ ಕಣಕ್ಕಿಳಿದ್ರು. ಆದ್ರೆ ಜನರ ಬೆಂಬಲ ಇವರ ಮೇಲಿತ್ತು. ರಿಸಲ್ಟ್ ಬಂದಾಗ 16,378 ವೋಟ್ಗಳ ಅಂತರದಿಂದ ಗೆದ್ದು 2ನೇ ಬಾರಿ MLA ಆದ್ರು. ಆ ಟೈಮಲ್ಲೇ ಯಡಿಯೂರಪ್ಪ ಸರ್ಕಾರ ಬಂದಿತ್ತು. ಆದ್ರೆ ಬಹುಮತ ಸಿಕ್ಕಿರ್ಲಿಲ್ಲ. ಹೀಗಾಗಿ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ ಪಕ್ಷೇತರ ಶಾಸಕರ ಬೆಂಬಲ ಬೇಕಿತ್ತು. ಅದರಂತೆ BSY ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ರು ಡಿ ಸುಧಾಕರ್. ಅಷ್ಟೇ ಅಲ್ಲ, BSY ಇವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ರು. ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಗೂ ಸಿಕ್ತು. ಹೀಗೆ ರಾಜಕೀಯದ ದೊಡ್ಡ ದೊಡ್ಡ ಹುದ್ದೆ ಪಡೆಯುತ್ತಿರುವಾಗಲೇ ಸುಧಾಕರ್ ಮತ್ತು ಇತರರ ವಿರುದ್ಧ ಬ್ಯಾಂಕ್ಗೆ ಮೋಸ ಮಾಡಿ ಲೋನ್ ಪಡೆದ ಆರೋಪ ಕೇಳಿ ಬಂತು. ಇದರ ತನಿಖೆಗಳಿದ CBI ಸುಧಾಕರ್ಗೆ ಏಟು ಕೊಡ್ತು. ಹೀಗಾಗಿ ಸಚಿವ ಸ್ಥಾನದಿಂದ ಸುಧಾಕರ್ನ ಕೈ ಬಿಡಬೇಕು ಅಂತ ಅಂದಿನ KPCC ಕಾರ್ಯಾಧ್ಯಕ್ಷರಾಗಿದ್ದ DK ಶಿವಕುಮಾರ್ ಆಗ್ರಹಿಸಿದ್ರು. ಆದರೆ ರಾಜೀನಾಮೆ ಆಗ್ಲೇ ಇಲ್ಲ. ನಂತರ ಬೆಂಗಳೂರಿನ ಬೆಗ್ಗರ್ಸ್ ಕಾಲೋನಿಯಲ್ಲಿ ಸಾಲು ಭಿಕ್ಷುಕರು ಮೃತಪಟ್ಟರು. ಈ ವೇಳೆ ಮಾತನಾಡಿದ ಸುಧಾಕರ್, ಭಿಕ್ಷುಕರ ಸಾವು ಸಾಮಾನ್ಯ ಸಂಗತಿ, ಇದರಲ್ಲಿ ವಿಶೇಷವೇನಿಲ್ಲ ಅಂದಿದ್ದು ಭಾರಿ ಟೀಕೆಗೆ ಗುರಿಯಾಯಿತು. ಇದರ ಬೆನ್ನಲ್ಲೇ ಸುಧಾಕರ್ಗೆ ಸಮಾಜ ಕಲ್ಯಾಣ ಇಲಾಖೆ ಬದಲು ಮುಜರಾಯಿ ಇಲಾಖೆಯ ಸಚಿವರಾಗಿ ಮಾಡಿದ್ರು. ಎಲ್ಲವೂ ಚೆನ್ನಾಗೇ ಇದ್ದಾಗ ಅದು 2010ರ ಅಕ್ಟೋಬರ್ ತಿಂಗಳು ಡಿ ಸುಧಾಕರ್ ಸೇರಿದಂತೆ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದ 5 ಪಕ್ಷೇತರ ಶಾಸಕರು ತಿರುಗಿಬಿದ್ರು. ಇವರ ಜೊತೆಗೆ ಆಡಳಿತಾರೂಢ ಬಿಜೆಪಿಯ ಒಂದಷ್ಟು ಶಾಸಕರು ಕೂಡ ಹೊರ ರಾಜ್ಯದ ಹೋಟೆಲ್ಗಳಲ್ಲಿ ಕೂತು ಬಂಡಾಯ ಎದ್ರು. ಬಂಡಾಯವಿದ್ದ ಸಚಿವರನ್ನ ಕ್ಯಾಬಿನೆಟ್ನಿಂದ ಯಡಿಯೂರಪ್ಪ ಕೈಬಿಟ್ರು. ಅಲ್ಲದೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಡಿ ಸುಧಾಕರ್ ಸೇರಿದಂತೆ 16 ಶಾಸಕರನ್ನ ಅನರ್ಹ ಮಾಡಿದ್ರು. ಆದ್ರೆ ಆಗ ಸದನದ ಸ್ಪೀಕರ್ ಆಗಿದ್ದ KG ಬೋಪಯ್ಯ ವಿರುದ್ಧ ಅನರ್ಹ ಶಾಸಕರು ಹೈಕೋರ್ಟ್ ಮೆಟ್ಟಲೇರಿದ್ರು. ಆದ್ರೆ ಹೈಕೋರ್ಟ್ ಸ್ಪೀಕರ್ ನಿರ್ಧಾರವನ್ನು ಎತ್ತಿ ಹಿಡಿತು. ಹೀಗಾಗಿ ಅನರ್ಹ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲಿ ಅನರ್ಹರ ಪರವಾಗಿ ಐತಿಹಾಸಿಕ ತೀರ್ಪು ಬಂತು. ಇದರಿಂದಾಗಿ ಡಿ ಸುಧಾಕರ್ ಮತ್ತು ಇತರರು ಶಾಸಕ ಸ್ಥಾನ ಉಳಿಸಿಕೊಂಡ್ರು. ಅಷ್ಟರಲ್ಲೇ 2013ರ ಚುನಾವಣೆಯೂ ಬಂತು. ಆಗ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದು ಬಿಜೆಪಿಯ ಅಬ್ಬರ ಕೂಡ ಇಳಿದಿತ್ತು. ಹೀಗಾಗಿ ಈ ಹಿಂದೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಪಕ್ಷೇತರರಾಗಿ ಗೆದ್ದು ಬಿಜೆಪಿಗೆ ಬೆಂಬಲ ನೀಡಿದ ಸುಧಾಕರ್ 2013ರ ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೆ ವಾಪಸ್ ಬಂದ್ರು. ಹಿರಿಯೂರು ಕ್ಷೇತ್ರದ ಟಿಕೆಟ್ ಸಿಕ್ತು. ಜಿದ್ದಿನ ಕಾಳಗದಲ್ಲಿ JDSನ A ಕೃಷ್ಣಪ್ಪ ವಿರುದ್ಧ ಕೇವಲ 125 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಇದರೊಂದಿಗೆ ಸತತ 3ನೇ ಬಾರಿ MLA ಆದ ದಾಖಲೆ ಬರೆದ್ರು. ಜೊತೆಗೆ ಚಿತ್ರದುರ್ಗ ಜಿಲ್ಲೆ DCC ಬ್ಯಾಂಕ್ ಅಧ್ಯಕ್ಷರಾದ್ರು. ಇವರನ್ನ 2016ರಲ್ಲಿ ಕಿಯೋನಿಕ್ಸ್ ಅಥವಾ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತು ಅಂದಿನ ಸಿದ್ದರಾಮಯ್ಯ ಸರ್ಕಾರ. ಇದರಿಂದ ತಮ್ಮ ಕ್ಷೇತ್ರದಲ್ಲಿ ಜನಬೆಂಬಲ ಗಳಿಸಿದ ಸುಧಾಕರ್ 2018ರ ವಿಧಾನಸಭೆ ಚುನಾವಣೆಗೂ ಮತ್ತೊಮ್ಮೆ ಹಿರಿಯೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. ಆದರೆ JDSನ A ಕೃಷ್ಣಪ್ಪರ ಪುತ್ರಿ ಪೂರ್ಣಿಮಾ ಶ್ರೀನಿವಾಸ್ ವಿರುದ್ಧ 12,875 ವೋಟ್ಗಳ ಅಂತರದಿಂದ ಸೋಲ್ಬೇಕಾಯಿತು. ಇದು ಇವರ ಮೊದಲ ಸೋಲಾಗಿತ್ತು. ನಂತರ ರಮೇಶ್ ಜಾರಕಿಹೊಳಿ CD ಪ್ರಕರಣ ಮುನ್ನೆಲೆಗೆ ಬಂದಾಗ CD ಲೇಡಿ ಜೊತೆ ಡಿ ಸುಧಾಕರ್ ಸಂಪರ್ಕದಲ್ಲಿದ್ದಾರೆ, ಆಕೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ್ವು.
ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಸುಧಾಕರ್, ಆಕೆ ಜೊತೆ ನನಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಇಲ್ಲ, ನಂಗೆ ಪ್ರತಿನಿತ್ಯ ನೂರಾರು ಫೋನ್ಗಳು ಬರ್ತಾ ಇರ್ತವೆ, ನಾನಾಗಿ ಯಾರು ಕರೆ ಮಾಡಿಲ್ಲ ಅಂತ ಹೇಳಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ವಿರುದ್ಧ ಡಿ ಸುಧಾಕರ್ ಸೇಡು ತೀರಿಸಿಕೊಂಡ್ರು. ಸುಧಾಕರ್ ಬರೋಬ್ಬರಿ 3032 ವೋಟ್ಗಳ ಅಂತರದಿಂದ ಜಯಬೇರಿ ಬಾರಿಸಿದ್ರು. 4ನೇ ಬಾರಿ ವಿಧಾನಸಭೆ ಪ್ರವೇಶಿಸಿದ್ರು. ಜೊತೆಗೆ ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ಸಿಎಂ ಆದ್ರು. ಹಾಗೆ ಸುಧಾಕರ್ಗೆ ಅದೃಷ್ಟ ಕೂಡಿ ಬಂದು ಸಚಿವರು ಕೂಡ ಆದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾದ್ರು. ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆದ್ರು. ಇವರ ವಿರುದ್ಧ ದಲಿತರ ಜಮೀನು ಕಬಳಿಸಿ ಜಾತಿ ನಿಂದನೆ ಮಾಡಿದ ಆರೋಪ ಕೇಳಿ ಬಂತು. ಈ ಸಂಬಂಧ ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಯಿತು. ಸಚಿವರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿತು, ಆದರೆ ರಾಜೀನಾಮೆ ಕೊಡ್ಲಿಲ್ಲ. ಇದಕ್ಕೆ ಪ್ರತಿಕ್ರಿಯಿಸಿದ ಸುಧಾಕರ್, ಯಡಿಯೂರಪ್ಪ ಸಿಎಂ ಆಗಿದ್ದಾಗಲೂ ನನ್ನ ಮೇಲೆ ಎಫ್ಐಆರ್ ದಾಖಲಾಗಿತ್ತು, ಆಗ ರಾಜೀನಾಮೆ ಕೇಳಿದ್ರ ಅಂತ ಪ್ರಶ್ನೆ ಮಾಡಿದ್ರು. ಹೀಗೆ ಸಚಿವರಾಗಿದ್ದ ಸುಧಾಕರ್ 2026ರ ಮಾರ್ಚ್ ಕೊನೆಯಲ್ಲಿ ಕಾಲಿನ ಜಾಯಿಂಟ್ ಆಪರೇಷನ್ಗೆಂದು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾದ್ರು. ಅಂದುಕೊಂಡಂತೆ ಆಪರೇಷನ್ ಆಯ್ತು. ಇನ್ನೇನು ಡಿಸ್ಚಾರ್ಜ್ ಆಗಬೇಕು ಅನ್ನುವಷ್ಟರಲ್ಲಿ ಶ್ವಾಸಕೋಶದ ಇನ್ಫೆಕ್ಷನ್ಗೆ ತುತ್ತಾದ್ರು. ದಿನ ಉರುಳಿದಂತೆ ಪರಿಸ್ಥಿತಿ ಗಂಭೀರವಾಯಿತು. ಪ್ರಜ್ಞೆ ಕಳೆದುಕೊಂಡ್ರು. ನಂತರ ಬೆಂಗಳೂರಿನ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಅನೇಕ ದಿನ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ಮಾಡಿ ಕೊನೆಗೆ ಪ್ರಾಣ ಬಿಟ್ರು. ಡಿ ಸುಧಾಕರ್ ಪತ್ನಿ ಹೆಸರು ಹರ್ಷಿಣಿ. ಇವರಿಗೆ ಸುಹಾಸ್ ಎಂಬ ಮಗ, ಸ್ಫೂರ್ತಿ ಎಂಬ ಮಗಳು ಇದ್ದಾರೆ. ಸುಧಾಕರ್ ಹೆಸರಲ್ಲಿ ಬರೋಬ್ಬರಿ 135 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಪಾಸ್ತಿ ಇರುವುದಾಗಿ 2023ರಲ್ಲಿ ಘೋಷಿಸಿಕೊಳ್ಳಲಾಗಿತ್ತು.